ಬೆಳಕು ಕೊಡುವ ಜ್ಯೋತಿಯಾಗಿ ಮುಗ್ಧ ಜನಕ ಮೇಟಿಯಾಗಿ ಭೂಮಿಗೆ ಬಂದನೋ ನಮ್ಮ ಅಂಬೇಡ್ಕರ, ಕಾಪಾಡು ನಮ್ಮೆಲ್ಲರ ನಮಸ್ಕಾರ. ಭೂಮಿಗೆ ಬಂದನೋ ನಮ್ಮ ಅಂಬೇಡ್ಕರ, ಕಾಪಾಡು ನಮ್ಮೆಲ್ಲರ ನಮಸ್ಕಾರ. ಬೆಳಕು ಕೊಡುವ ಜ್ಯೋತಿಯಾಗಿ ಮುಗ್ಧ ಜನಕ ಮೇಟಿಯಾಗಿ ಭುವಿಗೆ ಬಂದನೋ ನಮ್ಮ ಅಂಬೇಡ್ಕರ, ಕಾಪಾಡು ನಮ್ಮೆಲ್ಲರ ನಮಸ್ಕಾರ. ಸೂರ್ಯ ಕೂಡ ಭರಿಸಲಾರ ನಿನ್ನ ಕಾಂತಿಯ, ಚಂದ್ರ ಕೂಡ ತಡೆಯಲಾರ ನಿನ್ನ ಶಾಂತಿಯ. ಸಂವಿಧಾನ ಲೇಖಕ ದೀನ ದಲಿತ ನಾಯಕ, ಸಂವಿಧಾನ ಲೇಖಕ ದೀನ ದಲಿತ ನಾಯಕ. ಶಕ್ತಿ ಕೊಡೋ ಹೋರಾಟದ ಕೊನೆಯ ತನಕ, ಶಕ್ತಿ ಕೊಡೋ ಹೋರಾಟದ ಕೊನೆಯ ತನಕ. ಬೆಳಕು ಕೊಡುವ ಜ್ಯೋತಿಯಾಗಿ ಮುಗ್ಧ ಜನಕ ಮೇಟಿಯಾಗಿ ಭುವಿಗೆ ಬಂದನೋ ನಮ್ಮ ಅಂಬೇಡ್ಕರ, ಸ್ವೀಕರಿಸೋ ನಮ್ಮೆಲ್ಲರ ನಮಸ್ಕಾರ. ಇವತ್ತು ಅಂಬೇಡ್ಕರ್ ಡೈರಿ ಕುರಿತು ನಾವೆಲ್ಲರೂ ಕೂಡ ಇವತ್ತೆಲ್ಲರೂ ಕೂಡ ಸೇರಿದ್ದೀವಿ. ಅದನ್ನು ಆರ್ ಡಿ ಮಲ್ಲಯ್ಯ ಕಟ್ಟೇರವರು ಅನುವಾದ ಮಾಡಿದ್ದಾರೆ. ಕನ್ನಡದೊಳಗಡೆ ಮೊಟ್ಟ ಮೊದಲ ಅನುವಾದ ಅಂತೂ ಕೂಡ ಎಲ್ಲ ಕಡೆ ತುಂಬ ಚರ್ಚಿತವಾಗಿರುವಂಥ ಪುಸ್ತಕ ಕೂಡ ಹೌದು ಕೂಡ. ಅಷ್ಟೇ ಸರಳ ಭಾಷೆಯಲ್ಲಿ ಸೃಜನಾತ್ಮಕವಾಗಿ, ಅಂದ್ರೆ ಒಂದು ಅನುವಾದ ಅನ್ನೋದು ಕೂಡ ಒಂದು ಕಲೆ, ಸೃಜನಾತ್ಮಕವಾದಂಥ ಕಲೆ. ಸೊ ಅದನ್ನು ಹಿಡಿದಿಟ್ಕೊಂಡು ಸಾಕಷ್ಟು ರೀತಿಯಲ್ಲಿ ಅನುವಾದಗಳು ಬಂದವು. ಅಂಬೇಡ್ಕರ್ ಬಗ್ಗೆ ಒಂದಿಷ್ಟು ನೀವು ಇದರೊಳಗೆ ಸರ್ಚ್ ಮಾಡಿಬಿಟ್ರೆ, ಗೂಗಲ್ ಒಳಗೆ ಸರ್ಚ್ ಮಾಡಿಬಿಟ್ರೆ ಸಾಕಷ್ಟು ರೀತಿಯಲ್ಲಿ ನಾವು ಅನುವಾದಗಳನ್ನು ನೋಡ್ತೀವಿ. ಎಲ್ಲ ಪ್ರಕಾಶನಗಳು ಕೂಡ ಅಂದರೆ ಅಲ್ಲೆಲ್ಲೆಲ್ಲೆಲ್ಲೆಲ್ಲೆಲ್ಲೆ ಬಿಡಿ 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 ಭಾಗಗಳನ್ನು ಕ್ರೋಢೀಕರಣ ಮಾಡಿ ಅಂಬೇಡ್ಕರನ್ನು ನಾವು ಕಾಣಲಿಕ್ಕೆ ಸಾಧ್ಯದ. ಬಟ್ ಈ ಥರದ್ದು ಒಂದು ಅಂಬೇಡ್ಕರ್ ಒಂದು ಬದುಕು ಬರಹದವನ್ನು, ನೈಜವನ್ನು, ವಾಸ್ತವದ ಕನ್ನಡಿಯಾಗಿ ನಮ್ಮ ಮುಂದೆ ತೆರೆದಿಡಲಿಕ್ಕೆ ಅಂಬೇಡ್ಕರ್ ಡೈರಿ ತುಂಬ ಉಪಯುಕ್ತ ಅಂತ ಹೇಳಿ ಹೇಳ್ತಾ, ಇದು ಆ್ಯಕ್ಚುಲಿ ಅವ್ರ ಕನಸಿತ್ತು. ಇದು ವಿದ್ಯಾರ್ಥಿಗಳು, ಡಿಗ್ರಿ ಕಾಲೇಜು ಅಥವಾ PU ಕಾಲೇಜು ವಿದ್ಯಾರ್ಥಿಗಳು ಅದನ್ನು ಅರ್ಥ ಮಾಡಿಕೊಂಡ್ರೆ, ಅದನ್ನು ಅರ್ಥ ಮಾಡಿಸ್ಲಿಕ್ಕೆ ತುಂಬ ಉಪಯುಕ್ತವಾದಂಥ ಪುಸ್ತಕ ಕೂಡ ಹೇಳ್ಬೋದು. ಸೊ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅಂತಂದ್ರೆ ಒಂದು ನಮ್ಮ ಶಕ್ತಿ. ಅದು ಹೇಳಿದ್ರೆ ಸರ್ ಮಾತಾಡ್ತಿರ್ಬೇಕಾದ್ರೆ ಭಾರತ ಭಾಗ್ಯ ವಿಧಾತ ಅವ್ರು ಮೊದಲು ಹೇಳೋದೇ ಪ್ರಶ್ನೆಯನ್ನು ಎತ್ತಬೇಕು ಅಂತೇಳಿ. ಸೊ ಶಿಕ್ಷಣ ಅನ್ನುವಂಥದ್ದು ಏನಂತಾರೆ, ಅವ್ರ 3 ಕೊಟೇಶನ್: ಶಿಕ್ಷಣ, ಸಂಘಟನೆ, ಹೋರಾಟ. ಸೊ ಇಲ್ಲಿ ನಾವು ಯಾರೂ ಕೂಡ ಪ್ರಶ್ನೆಯನ್ನು, ಶಿಕ್ಷಣ ಅಂದರೆ ಅದು ಪ್ರಶ್ನೆಯನ್ನು ಎತ್ತುತ್ತದೆ, ಪ್ರಶ್ನೆ ಕುರಿತು ಮಾತನಾಡುತ್ತದೆ, ಪ್ರಶ್ನೆಯನ್ನೇ ಗೌರವಿಸುತ್ತದೆ, ಅದು ಪ್ರಶ್ನೆಯೊಂದಿಗೆ ನಿಲ್ಲುತ್ತದೆ ಎಂಬ ಮಾತನ್ನು ಕೂಡ ಅವ್ರು ಹೇಳ್ತಾ ಹೋಗ್ತಾರೆ. ಇದಾದ ನಂತರ ಒಟ್ಟು ಅವರು ಯಾವುದೇ ಅಂಬೇಡ್ಕರ್ ಅವರು ಯಾವುದೇ ಕಾರಣಕ್ಕೂ ಕೂಡ ವೈಯಕ್ತಿಕ ಸುಖ ಸಂತೋಷದಲ್ಲಿ ಮುಳುಗಿ ಹೋಗ್ದೇನೆ ಅವ್ರು ಆರಾಮ್ ಇರ್ಬೋದಾಗಿತ್ತು. ಅಂಬೇಡ್ಕರ್ ಅವರು ವೈಯಕ್ತಿಕ ಸುಖ ಸಂತೋಷದಲ್ಲಿ ಆರಾಮ್ ಇರ್ಬೋದಾಗಿತ್ತು. ಸೊ ಹಾಗಾಗಲಿಲ್ಲ. ಅವರು ತಮ್ಮ ಸಮುದಾಯದ ಕಾಡುವ ಅನೇಕ ಬಂಧನಗಳಿಂದ ಮುಕ್ತಿಗೊಳಿಸುವುದೇ ತಮ್ಮ ಪ್ರಧಾನ ಗುರಿ ಎಂದು ಅವರು ಕೂಡ ಭಾವಿಸ್ಕೊಂಡು. ಸೊ ಇಲ್ಲಿ ಕ್ರಿಯೆ ಮತ್ತು ಚಲನೆ ಅನ್ನುವಂಥದ್ದನ್ನು ನಾವು ಗಮನಿಸಬೇಕು. ಕ್ರಿಯೆ ಮತ್ತು ಚಲನೆ ಯಾವಾಗಲೂ ಕೂಡ ಚಲನಶೀಲತೆಯನ್ನು ಹೊಂದಿರಬೇಕು ಅನ್ನುವಂಥದ್ದು ಅಂಬೇಡ್ಕರ್ ಅವರ ಆಸೆಯಾಗಿತ್ತು. ಕ್ರಿಯಾತ್ಮಕ ಅಂದರೆ ಯಾವಾಗಲೂ ಕೂಡ ಅಧ್ಯಯನದಲ್ಲಿ ತೊಡಗಿಸ್ಕೊಳ್ಳೋದು. ಅವರಿಗೆ ಅಗಾಧವಾದಂಥ ನೆನಪಿನ ಶಕ್ತಿ, ಎಷ್ಟು ಅದ್ಭುತವಾದ ನೆನಪಿನ ಶಕ್ತಿ ಅಂತಂದ್ರೆ ಈ ದಯಾಳರವರೇ ಹೇಳ್ತಾರೆ. ಅವರು ಒಂದು ಸಲ ಅವರು ಪುಸ್ತಕ ಕೊಡು ಅಂತ ಹೇಳಿದಾಗ ಆ ಪುಸ್ತಕ ತೊಗೊಂಬಂತ ಅಲ್ಲೇ ಲೈಬ್ರರಿ ಒಳಗೆ ಇರತಕ್ಕಂಥ ದಯಾಳವರು ಒಂದು ಪುಸ್ತಕ ತೊಗೊಂಬ ಅಂತಂದ್ರೆ ಹುಡುಕ್ಯಾಡ್ತಾರೆ. ಅವರು ಹುಡುಕ್ಯಾಡಿದ್ರೆ ಬರ್ತಾರೆ, ಬಂದು ಹಿಂಗೆ ನಿಂದಿರ್ತಾರೆ, ಅಲ್ಲ ಪುಸ್ತಕ ಸಿಗಲಿಲ್ಲ ಅಂತ. ಕೊನೆಗೆ ಅವ್ರ ಕಲರು ಕೂಡ ಹೇಳ್ತಾರೆ, ಎಷ್ಟನೇ ರ್ಯಾಕ್ನೊಳಗೂ ಕೂಡ ಐತೆ ಅಂತಲೂ ಹೇಳಿ ಕೂಡ ಹೇಳ್ತಾರೆ. ಅಷ್ಟೊಂದು ನೆನಪಿನ ಶಕ್ತಿ ಅಂಬೇಡ್ಕರ್ ಅವ್ರಿಗೆ ಇತ್ತು. ಅದು ಆ್ಯಕ್ಚುಲಿ ಈ ಪುಸ್ತಕದಿಂದ ನಮ್ಮ ಅಂದರೆ ಇನ್ನೊಂದು ಇದರಿಂದ ಏನಂದ್ರೆ ಪುಸ್ತಕವನ್ನು ಓದುವಂಥ ಮತ್ತು ಆ ಮೂಲಕ ನಾವು ಸಾಕಷ್ಟು ರೀತಿಯಲ್ಲಿ ನಮ್ಮ ಸಮಯವನ್ನು ವ್ಯಯ ಮಾಡದೆ ಹೆಂಗೆ ಹಿಡಿದಿಟ್ಕೊಳ್ಬೇಕು ಅನ್ನೋದು ಕೂಡ ನಾವು ಈ ಪುಸ್ತಕದಿಂದ ಸಾಕಷ್ಟು ರೀತಿಯಲ್ಲಿ ನಾವು ಕಲಿಲಿಕ್ಕೆ ಸಾಧ್ಯದ. ಅದ್ರ ಜೊತೆಗೆ ಅಂಬೇಡ್ಕರ್ ಅವರು ಅಂತಂದ್ರೆ ಯಾರಲ್ಲಿಯೂ ಕೂಡ ಯಾರಿಗೂ ಕೂಡ ನಿಲುಕದಂಥ ವ್ಯಕ್ತಿ ಅಂತೇಳಿ ಇದರಿಂದ ನಮ್ಗೆ ಗೊತ್ತಾಗುತ್ತೆ. ಅದ್ರ ಜೊತೆಗೆ ಇನ್ನೊಂದು ಮಾತು ಹೇಳ್ತಾರೆ ಅವರು, ಒಬ್ಬ ಮಹಾಪುರುಷ ಆಗಬೇಕಂತಂದ್ರೆ ವೈಯಕ್ತಿಕ ಎಲ್ಲವನ್ನ ತ್ಯಾಗ ಮಾಡಿ. ವಾಲ್ಟೇರ್ ಅನ್ನುವಂಥವ್ರೊಬ್ಬರು ಕೋಟ್ ಮಾಡ್ತಾರೆ ಇಲ್ಲಿ. ಏನಂತಂದ್ರೆ ಕಾರ್ಲಿಯಲ್ ಮತ್ತು ವಾಲ್ಟೇರ್ ಅವ್ರ ಮಾತಿನಲ್ಲೇ ಹೇಳೋದಾದರೆ, ಮಾನವ ಜಾತಿಯ ಸುಖ ಸಂತೋಷಕ್ಕೋಸ್ಕರ ಅಂಕಿತ ಮಾಡಿಕೊಳ್ಳದೆ ಒಬ್ಬ ಮಹಾಪುರುಷನಾಗಬೇಕಂತಂದ್ರೆ ಏನು ಮಾಡಬೇಕು ಅಂತಂದ್ರೆ ಪ್ರಾಮಾಣಿಕವಾಗಿರಬೇಕು. ಅದರ ಜೊತೆಗೆ ವಿವೇಚನಾಯುಕ್ತ ಆಲೋಚನೆಯನ್ನು ಹೊಂದಿರಬೇಕು.
ಇನ್ನೂ ಸಮಾಜ ಪರ ಕೆಲಸದೊಳಗಡೆ ಅವ್ರು ತೊಡ್ಕೊಂಡಿರ್ಬೇಕು ಅಂತ ಹೇಳ್ತಾರೆ. ಸೊ ಈ ಮೂಲಕ ನಮಗೆ ಅಂಬೇಡ್ಕರ್ ಶಕ್ತಿ, ಅವರ ಜ್ಞಾನ ಏನು ಅನ್ನೋದು ನಮಗೆಲ್ಲರಿಗೂ ಕೂಡ ಕಾಣಲಿಕ್ಕೆ ಸಾಧ್ಯ ಅದ. ಅಂಬೇಡ್ಕರ್ ಅವರು ಸಮಾಜ ಪರವಾಗಿ ಕೆಲಸ ಮಾಡೋದ್ರ ಜೊತೆಗೆ ಅವ್ರು ಇನ್ನೊಂದು ಮತ್ತು ಅವರು ರಾಜಕಾರಣ ಮತ್ತು ವಕೀಲ ವೃತ್ತಿ ಅಷ್ಟೇ ಪ್ರಿಯವಾಗುತ್ತಿದ್ದ ಅವರಿಗೆ ಅಧ್ಯಾಪಕನ ವೃತ್ತಿಯೊಳಗೂ ಕೂಡ ಅಷ್ಟೇ ಪ್ರಮಾಣದ ಆಸಕ್ತಿಯನ್ನು ಕೂಡ ಅವರು ಸಾಕಷ್ಟು ತೋರಿಸ್ತಿದ್ರು ಅಂತೇಳಿ. ಅವ್ರು ಹೆಂಗೆ ಆಗ್ಬಿಡ್ತಾರೆ ಅಂದ್ರೆ ಪುಸ್ತಕ ಜೊತೆಗೆ ಪುಸ್ತಕನೇ ಆಗಿಬಿಡ್ತಿದ್ರಂತ ಅಂಬೇಡ್ಕರ್ ಅವರು. ಪುಸ್ತಕವೇ ಆಗಿಬಿಡ್ತಿದ್ರು ಅವರೆಲ್ಲ. ಪುಸ್ತಕ ಓದ್ತಾ ಪುಸ್ತಕನೇ ಆಗಿಬಿಡ್ತಿದ್ರು. ನಾನು ಹೆಚ್ಚು ಕೇಳ್ಪಟ್ಟೆ